ಎಲ್ರಿಗೂ ನಮಸ್ಕಾರ. ನಮ್ಮದೊಂದು 35 ಸದಸ್ಯರಿರುವ 44 ವರ್ಷದ ಸ್ನೇಹ. ನಾವೆಲ್ಲರೂ 1981ರಲ್ಲಿ ಸಹಪಾಠಿಗಳು. ಈ ಸ್ನೇಹಕ್ಕೆ ಇಟ್ಟಿರುವ ಹೆಸರು LVP ಸ್ನೇಹವನ 1981. ನಾವೆಲ್ಲರೂ ಈಗ ನಿವೃತ್ತಿ ಹೊಂದಿರುವ 65ರ ಆಸುಪಾಸಿನ ತರುಣರೇ. ಪ್ರತಿ ವರ್ಷವೂ ನಾವುಗಳೆಲ್ಲ ಒಂದು ಪ್ರವಾಸ ಹಮ್ಮಿಕೊಳ್ಳುತ್ತೇವೆ. ಈ ಸಾರಿ ನಾವೆಲ್ಲರೂ ಕೇರಳದಲ್ಲಿರುವ ಅಲೆಪ್ಪಿಗೆ ಹೋಗುತ್ತಿದ್ದೇವೆ. ಕೇರಳ ಅಂದರೇನೆ ಪ್ರಕೃತಿಗೆ ಬಹಳ ಹೆಸರುವಾಸಿಯಾಗಿದೆ. ಅಲ್ಲಿನ ಹಸಿರು, ಸಮುದ್ರದ ಹಿನ್ನೀರು, ದೋಣಿ ವಿಹಾರ, ಅದರಲ್ಲೂ ದೋಣಿ ಮನೆಯ ವಾಸ ಒಂದು ಅದ್ಭುತವಾದ ಅನುಭವವೇ ಸರಿ. ಈ ಸಮಯದಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ, ಆದರೆ ಏನು ಮಾಡೋದು, ಒಂದು ಅನುಭವನೇ ಅಲ್ಲವೇ. ನಾವೆಲ್ಲರೂ ಕೊಚುವೇಲಿ ಎಕ್ಸ್ಪ್ರೆಸ್ನಲ್ಲಿ ಮೈಸೂರಿನಿಂದ ಬೆಂಗಳೂರಿನಿಂದ 9 ಸ್ನೇಹಿತರು ಹೊರಟಿದ್ದೇವೆ. ಇದೇ ನೋಡಿ ಅಲೆಪಿ. ರೈಲಿನಿಂದ ಇಳಿದು 3 ತಾಸುಗಳು ಗೆಸ್ಟ್ ಹೌಸ್ನಲ್ಲಿ ಫ್ರೆಶ್ ಅಪ್ ಆಗಿ 11 ಗಂಟೆಗೆ ಬೋಟ್ ಹೌಸ್ಗೆ ಬಂದ್ವಿ. ಆ ಬೋಟ್ ಹೌಸು ಬಹಳ ಸುಂದರವಾದ 3 ಬೆಡ್ಡಿನ ರೂಮಿನ ದೋಣಿ ಮನೆ. ಬಂದ ತಕ್ಷಣ ಸ್ವಲ್ಪ ಹರಟೆ, ಸ್ವಲ್ಪ ತಮಾಷೆ, ಕಾರ್ಡ್ಸ್ ಆಡುವುದು ಮತ್ತು ಮಧ್ಯಾಹ್ನದ ತಂಪು ಪಾನೀಯ ಸೇವಿಸಿ ಊಟ ಮಾಡಿದರು. ನಂತರ ಸ್ವಲ್ಪ ನಿದ್ರಾದೇವಿಯ ಮೊರೆ ಹೋಗಿ ಸಾಯಂಕಾಲ ದೋಣಿ ವಿಹಾರಕ್ಕೆ ರೆಡಿಯಾದರು. ಅಲ್ಲಿನ ನೀರಿನ ಹಾದಿಯಲ್ಲಿ ಹೋಗುವಾಗ ಕಂಡ ಹಲವಾರು ದೃಶ್ಯಗಳು: ಬಟ್ಟೆ ಒಗೆಯುವ ಮಹಿಳೆ, ಮೀನು ಹಿಡಿಯುವ ಮೀನುಗಾರ, ಸಣ್ಣ ಪುಟ್ಟ ಮಕ್ಕಳು ಆಡುವ ನೀರಿನಾಟ ಹಾಗೂ ಅವರ ಚೇಷ್ಟೆಗಳು. ಇದು ಕಣ್ಣಿಗೆ ಹಬ್ಬ. ನಂತರ ಬೆಳಿಗ್ಗೆ ಎದ್ದು ಅದೇ ಸುಂದರವಾದ ನೋಟ, ಬೆಳಗಿನ ಒಳ್ಳೆಯ ಉಪಹಾರ, ನಂತರ ದೋಣಿ ಮನೆಯಿಂದ 9ವರೆಗೆ ನಿರ್ಗಮನ. ಸ್ನೇಹಿತರೊಂದಿಗೆ ಕಳೆದ ಸಮಯ, ಚೇಷ್ಟೆ, ಒಬ್ಬರು ಇನ್ನೊಬ್ಬರನ್ನು ಕಾಲೆಳೆಯುವುದು, ಹಾಡು, ನೃತ್ಯ ಇವೆಲ್ಲವೂ ಬದುಕಿನ ಒಂದು ಅವಿಭಾಜ್ಯ ಭಾಗವಾದಾಗ ಇದಕ್ಕಿಂತ ಮಗದೇನಿದೆ ಔಷಧಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ.